ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ. ಆಗಸ್ಟ್ 7ರಿಂದ 18ರವರೆಗೆ ಪ್ರದರ್ಶನ ಆಯೋಜನೆ. 218ನೇ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ. ನಾನು ಸಿಂಗಲ್ ಪೇರೆಂಟ್, ಮಗಳ ಪರೀಕ್ಷೆ ಇದೆ, ಜಾಮೀನು ರದ್ದು ಮಾಡಬೇಡಿ, ಸುಪ್ರೀಂಗೆ ಪವಿತ್ರ ಗೌಡ ಮನವಿ. ಜಿಲ್ಲೆಯಲ್ಲಿ ಹೆಚ್ಚಾದ ಆನೆ ಮತ್ತು ಮಾನವ ಸಂಘರ್ಷ. ಅಂಗಡಿಯಿಂದ ಬರುತ್ತಿದ್ದ ಮಹಿಳೆ ಮೇಲೆ ಎರಗಿದ ಕಾಡಾನೆ. ಅರಕಲಗೂಡು ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿ ಘಟನೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಗುರುವಾರದಿಂದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಆಗಸ್ಟ್ 7ರ ಗುರುವಾರ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ 218ನೇ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಪ್ರದರ್ಶನ ಸಂಪೂರ್ಣವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದ ಪರಿಕಲ್ಪನೆಯಲ್ಲಿ ಆಯೋಜನೆಯಾಗಲಿದೆ. ಆಂಧ್ರಪ್ರದೇಶ, ತಮಿಳುನಾಡು, ಪುಣೆ, ಕೇರಳದಿಂದ ಹೂವುಗಳಿಂದ ತರಿಸಲಾಗಿದ್ದು 18 ಅಡಿ ಎತ್ತರ ಮತ್ತು 32 ಅಡಿ ಅಗಲದ ಕಿತ್ತೂರು ಕೋಟೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಆಯ್ಕೆ ಮಂಟಪಗಳು ಸಿದ್ಧಗೊಳ್ಳುತ್ತಿವೆ. 600ಕ್ಕೂ ಹೆಚ್ಚು ಕಾರ್ಮಿಕರು, ಸಿಬ್ಬಂದಿ ಕೆಲಸ ಮಾಡುತ್ತಿದ್ದು ಭರ್ಜರಿಯಿಂದ ತಯಾರಿ ನಡೆಯುತ್ತಿದೆ. ಇನ್ನು ಪ್ರದರ್ಶನದಲ್ಲಿ ಹೈಡ್ರಾಂಜಿ, ಕ್ಯಾಲಲಿಲಿ, ಆರ್ಕಿಟಿ, ಟ್ರೂಬೆಟ್ಸಾ, ಬೆಗಾನಿಯಾ ಸೇರಿದಂತೆ 105ಕ್ಕೂ ವಿಶೇಷವಾದ ವಾರ್ಷಿಕ ಹೂವುಗಳ ಬಳಕೆ ಮಾಡಲಾಗಿದೆ. ಆಗಸ್ಟ್ 7ರಿಂದ 18ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 80 ರೂಪಾಯಿ ಹಾಗೂ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪವಿತ್ರ ಗೌಡ ತಮ್ಮ ಜಾಮೀನು ರದ್ದು ಮಾಡದಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿ ಏಕೈಕ ಪೋಷಕಿ ಮತ್ತು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿರುವುದನ್ನು ಪ್ರಮುಖವಾಗಿ ವಾದವಾಗಿ ಮುಂದಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ತಮ್ಮ ಜಾಮೀನು ರದ್ದು ಮಾಡದೇ ಇರುವಂತೆ ಸುಪ್ರೀಂ ಕೋರ್ಟ್ಗೆ ಲಿಖಿತ ಸಲ್ಲಿಕೆ ನೀಡಿದ್ದಾರೆ. ಇಡೀ ಪ್ರಕರಣದಲ್ಲಿ ದರ್ಶನ್ ಹಾಗೂ ಆತನ ಸಹಚರರಿಗೆ ನೀಡಿರುವ ಜಾಮೀನು ರದ್ದು ಮಾಡಬೇಕು ಎಂದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜಾಮೀನು ಪಡೆದುಕೊಂಡ ಆರೋಪಿಗಳಿಗೆ ಲಿಖಿತ ಸಲ್ಲಿಕೆ ನೀಡಲು ತಿಳಿಸಿತ್ತು. ಇದರಲ್ಲಿ ಆರೋಪಿ ನಂಬರ್ 1 ಆಗಿರುವ ಪವಿತ್ರ ಗೌಡ ಪರ ವಕೀಲರಾದ ಸಂಜನಾ ಸಾಡಿ ಅವರು ಹೆಚ್ಚುವರಿ ಲಿಖಿತವಾದ ಸಲ್ಲಿಕೆಗಳನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಅವರ ಪರವಾಗಿ ಪ್ರಬಲ ವಾದವನ್ನು ಮಂಡಿಸಲಾಗಿದೆ. ಸಲ್ಲಿಸಿರುವ ಮಾಹಿತಿಯ ಪ್ರಕಾರ ರೇಣುಕಾಸ್ವಾಮಿಯಿಂದ ತಮಗೆ ಲೈಂಗಿಕ ಕಿರುಕುಳವಾಗಿತ್ತು ಎಂಬ ಬಗ್ಗೆ ಪವಿತ್ರ ಗೌಡ ಅವರು ಆರೋಪಿ ಸಂಖ್ಯೆ 3ಕ್ಕೆ ಮಾಹಿತಿ ನೀಡಿದ್ರು. ಇದೊಂದೇ ತಮ್ಮ ವಿರುದ್ಧದ ಏಕೈಕ ಆರೋಪ ಎಂದು ತಿಳಿಸಲಾಗಿದೆ. ಅಲ್ಲದೆ ತಾನು ಸಿಂಗಲ್ ಪೇರೆಂಟ್ ಆಗಿದ್ದು 10ನೇ ತರಗತಿಯಲ್ಲಿ ಓದುತ್ತಿರುವ ತಮ್ಮ ಮಗಳ ಏಕೈಕ ಪೋಷಕಿ ಹಾಗೂ ಆರೈಕೆ ಮಾಡುವವಳಾಗಿದ್ದೇನೆ. ಈ ವರ್ಷ ಆಕೆಯ ಬೋರ್ಡ್ ಪರೀಕ್ಷೆ ಕೂಡ ಇದೆ. ತಾನು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದು ಸ್ಟುಡಿಯೋ ನಡೆಸಿ ನನ್ನ ಮಗಳು ಹಾಗೂ ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳುತ್ತಿದ್ದೇನೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಜಾಮೀನು ರದ್ದು ಮಾಡಬಾರದು ಎಂದು ಕೋರಿದ್ದಲ್ಲದೆ ಈ ಹಿಂದೆ ತಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇಲ್ಲ ಎಂದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಹೆಚ್ಚಾಗಿದ್ದು, ಅಂಗಡಿಯಿಂದ ದಿನಸಿ ಸಾಮಾನುಗಳನ್ನು ತರುವ ಸಂದರ್ಭದಲ್ಲಿ ಮಹಿಳೆ ಮೇಲೆ ಏಕಾಏಕಿ ದಾಳಿ ಮಾಡಿರುವ ಘಟನೆ ಅರಕಲಗೂಡು ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿ ನಡೆದಿದೆ. 60 ವರ್ಷದ ಮಹಿಳೆ ಕಮಲಮ್ಮ ಗಾಯಗೊಂಡಿದ್ದು, ಕಮಲಮ್ಮನ ಎಡಗಾಲಿಗೆ ತೀವ್ರತರವಾಗಿ ಗಾಯವಾಗಿದೆ. ಇನ್ನು ವಿಷಯ ತಿಳಿದ ಗ್ರಾಮಸ್ಥರು ಅರಕಲಗೂಡಿನ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಡಗು ಜಿಲ್ಲೆಯ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಗ್ರಾಮದಲ್ಲಿ ಪ್ರತಿದಿನವೂ ಆನೆಗಳು ಪುಟಳ ಮಾಮೂಲಿಯಾಗಿದ್ದು, ಗ್ರಾಮಸ್ಥರು ಪ್ರಾಣಭಯದಲ್ಲಿ ಓಡಾಡುವ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಮತ್ತು ಇಟಿಎಫ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನನ್ನ ಹೆಸರು ರಂಗನಾಥ್ ಅಂತ, ನಮ್ಮದು ಮದ್ದಾಪುರ ಗ್ರಾಮ. ನಮ್ಮೂರಲ್ಲಿ ಆನೆ ಅವಳಿ ಜಾಸ್ತಿ ಆಗಿತ್ತು. ಕಮಲಮ್ಮ ಅನ್ನೋರು ಅಂಗಡಿ ಮನೆಯಿಂದ ಬರಬೇಕಾದ್ರೆ ಆನೆ ಅಚಾನಕ್ಕಾಗಿ ದಾಳಿ ಮಾಡಿದೆ. ತುಂಬ ಗಾಯ ಆಗಿದೆ. ತೊಡೆಗಾಗಿ ಸೀಳಿದೆ. ಒಂದು ಕಾಲಿಗೆ ಎಷ್ಟು ಹೊರೆಯಿಂದ ಹೊಡೆದು ತುಂಬ ಏಟಾಗಿದೆ. ಇವಾಗ ಮುನಿಪಟ್ಟಣ ಆಸ್ಪತ್ರೆಗೆ ಬಂದು ಫಸ್ಟ್ ಏಡ್ ಮಾಡಿದ್ದಾರೆ. ಅಲ್ಲಿಂದ ಅರ್ಪಿಗೋಡಿಗೆ ರವಾನೆ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ನಮ್ಮೂರಲ್ಲಿ ಆನೆ ಅವಳಿ ಜಾಸ್ತಿ ಆಗಿದೆ. ಇದರಿಂದ ಅರಣ್ಯಾಧಿಕಾರಿಗಳು ನಗರದ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆವರಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರಿಟಿಕಲ್ ಕೇರ್ ಸೆಂಟರ್ ಕಾಮಗಾರಿಗೆ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 13 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಸುಮಾರು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ವೈದ್ಯಕೀಯ ವಿದ್ಯಾರ್ಥಿಗಳ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡಕ್ಕೂ ಅವರು ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಹಾಗೂ ಶಾಸಕರ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಅದರಂತೆ ಇಂದು ಹಾಲುವಾಗಿಲು ಗ್ರಾಮದಲ್ಲಿ ಅಂಗನವಾಡಿ, ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಹಿಂಸಾವರಣದಲ್ಲಿಯೂ ಕ್ರಿಟಿಕಲ್ ಕೇರ್ ಸೆಂಟರ್ ಸ್ಥಾಪನೆಗೆ ಕೇಂದ್ರದಿಂದ ಸಾಕಷ್ಟು ಅನುದಾನ ಬಂದಿದ್ದು ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಂಡು ಒಳ್ಳೆಯ ಕೆಲಸ ಮಾಡುವಂತೆ ಸೂಚನೆ ನೀಡಲಾಗಿದೆ ಎಂದರು. ನಮ್ಮ ಮೆಡಿಕಲ್ ಕಾಲೇಜ್ ಹಿಮ್ಸಾ ಆಸ್ಪತ್ರೆಯ ಒಂದು ಆವರಣದಲ್ಲಿ ಇವತ್ತು ಏನು
ಸೆಂಟ್ರಲ್ ಸ್ಕೀಮ್ ಒಂದು ಯೋಜನೆಯಂತೆ CCC ಕ್ರಿಟಿಕಲ್ ಕೇರ್ ಸೆಂಟರ್ ಒಂದು 13 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲರೂ ಸೇರಿ ಒಂದು ಉದ್ಘಾಟನೆ ಅದನ್ನು ಗುದ್ಲಿ ಪೂಜೆನ ಮಾಡಿದ್ವಿ. ಅದೇ ರೀತಿ ನಮ್ಮ ಹಾಸ್ಟೆಲ್ಗೂ ಕೂಡ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಒಂದು ಇರುವಂತಹ ಒಂದು ಹಾಸ್ಟೆಲಲ್ಲಿ ಇನ್ನೂ 2 ಫ್ಲೋರ್ನ ಹೆಚ್ಚುವರಿಯಾಗಿ ಮಾಡೋಂಥ ಒಂದು 6 ಕೋಟಿ ವೆಚ್ಚದಲ್ಲಿ ಇದನ್ನು ಕೂಡ ಇವತ್ತು ನಾವು ಗುದ್ಲಿ ಪೂಜೆನ ಮಾಡಿದ್ದೀವಿ. ಒಂದು ಸೆಂಟ್ರಲ್ ಸ್ಕೀಮ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಬಂದಿರೋಂಥ ಒಂದು ಅನುದಾನ. ಹಾಗೆ ಇವತ್ತು ಎಲ್ಲರೂ ಕೂಡ ಸೇರಿ ಅಧಿಕಾರಿಗಳು ಮತ್ತು ಎಲ್ಲ ಕಾಂಟ್ರಾಕ್ಟ್ ಕೂಡ ಬಂದಿರು ಉತ್ತಮವಾದ ಕೆಲಸನ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಅದೇ ರೀತಿ ಗುಣಮಟ್ಟದ ಇದನ್ನು ಕೂಡ ನೋಡಲಿಕ್ಕೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಆಲ್ವಾಗ್ಲಲ್ಲೂ ಕೂಡ ಹಲವಾರು ಕೆಲಸಗಳಿಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ಅದೇ ರೀತಿ ಅಂಗನವಾಡಿಗೆ ಒಂದು 20 ಲಕ್ಷ ಮತ್ತು ರಸ್ತೆಗೂ ಕೂಡ 5 ಲಕ್ಷ ಮತ್ತು ಇನ್ನು ಮತ್ತೊಂದು ಇದನ್ನು ಕೂಡ ಆಲ್ವಾಗ್ಲೂ ಗ್ರಾಮಸ್ಥರು ನಾವೆಲ್ಲ ಕೂಡ ಸೇರಿ ಗುದ್ಲಿ ಪೂಜೆ ಮಾಡೋಂಥ ಕೆಲಸ ಮಾಡಿದ್ವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳು ಕೂಡ ಹಾಸನ ಬೋವಿ ಸಂಘದಿಂದ ಯಾವುದೇ ರೀತಿಯ ಸ್ಫೋಟಕಗಳನ್ನು ಬಳಸದೆ ಮಾನವ ಉಪಯೋಗಿಸುವ ಸಾಧನಗಳನ್ನು ಉಪಯೋಗಿಸಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುತ್ತೇವೆ. ಆದರೆ ತಾಲೂಕು ಹೊಸಕೋಟೆ ಹೋಬಳಿ ಹೊಸಮಠ ಗ್ರಾಮದ ಕೆಲ ಗ್ರಾಮಸ್ಥರು ಕಲ್ಲುಗಳನ್ನು ಸಾಗಿಸಲು ಉಪಯೋಗಿಸುವ ರಸ್ತೆಯನ್ನು ಅಡ್ಡಗಟ್ಟಿ ಗಲಾಟೆ ಮಾಡುತ್ತಿದ್ದಾರೆ ಎಂದು ಕ್ವಾರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಾರ್ಮಿಕ ಮಂಜಸ್ವಾಮಿ, ಜಿಲ್ಲೆಯ ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಹೊನಚಿನಗರ ಕಾರಗೋಡು ವಯನ್ಪುರ ಗ್ರಾಮದಲ್ಲಿ ಬೋವಿ ಜನಾಂಗದವರು ವಾಸವಾಗಿದ್ದು ಲೈಸೆನ್ಸ್ ನಿಯಮಾವಳಿಗಳನ್ನು ಅನುಸರಿಸಿ ಗಣಿಗಾರಿಕೆ ಮಾಡುತ್ತಿದ್ದೇವೆ. ಬೋವಿ ಸಂಘ ಕಲ್ಲು ಗಣಿಗಾರಿಕೆ ನಡೆಸುವ ಹತ್ತಿರದಲ್ಲಿ ಯಾವುದೇ ಸಾರ್ವಜನಿಕ ಮತ್ತು ಸರ್ಕಾರಿ ಆಸ್ತಿ ಪಾಸ್ತಿಗಳಿರುವುದಿಲ್ಲ. ಆದರೆ ಹೊಸಮಠ ಗ್ರಾಮದ ಅರ್ಜುನ, ಚೇತನ್, ಲಿಖಿತ್, ಸಂಜಯ್ ಮುಂದಾಳತ್ವದಲ್ಲಿ ಗ್ರಾಮದ ಕೆಲ ಗ್ರಾಮಸ್ಥರು ನಾವುಗಳು ಕಲ್ಲು ಗಣಿಗಾರಿಕೆ ಮಾಡಲು ಓಡಾಡುವ ರಸ್ತೆಯನ್ನ ಅಡ್ಡಗಟ್ಟಿ ವಿನಾಕಾರಣ ಗಲಾಟೆ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ. ಇದರಿಂದ ಸಂಘದ ಕಾರ್ಮಿಕರು ಎದುರಿದ್ದು ದಿನನಿತ್ಯ ಭಯದಿಂದಲೇ ಜೀವನ ಸಾಗಿಸುವಂತಾಗಿದೆ. ಅದರಿಂದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಕಳೆದ 40 ವರ್ಷದಿಂದ ಕ್ವಾರಿಯಲ್ಲಿ ಕೆಲಸ ಮಾಡ್ತಾಯಿದ್ದು. 2005ರಿಂದ ಬಂಡೆಗೆ ಲೈಸೆನ್ಸ್ ಆಗಿದೆ. ಕಾನೂನಾತ್ಮಕವಾಗಿ ನಾವು ಗಣಿಗಾರಿಕೆ ಇಲಾಖೆಯಿಂದ ಲೈಸೆನ್ಸ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದು. 5 ವರ್ಷದ ಗಂಟೆ ಲೈಸೆನ್ಸ್ ಆಗಿತ್ತು. ಮತ್ತು ಅದಾದಮೇಲೆ ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ 20 ವರ್ಷಗಳಿಗೆ ನಮಗೆ ಗಣಿಗಾರಿಕೆಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷ ಅಲ್ಲೊಂದು 50-60 ಕುಟುಂಬ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಅದೇ ಕಸುಬು, ಅದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಅಲ್ಲೇ ಯಾವ ತೊಂದರೆನೂ ಇರಲಿಲ್ಲ. ಆದರೆ ಈಗ ಅಲ್ಲಿ ಹೊಸಮಠ ಗ್ರಾಮದ ಕೆಲವು ಜನದವರು ನಮ್ಮ ಮೇಲೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಊರಿಗೆ ತೊಂದರೆ ಆಗ್ತಾಯಿದೆ, ಅದು ಇದು ಅಂತ. ಇಷ್ಟು ವರ್ಷದಿಂದ ಏನೂ ತೊಂದರೆ ಆಗ್ತಾಯಿಲ್ಲ. ಈಗ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡಿದರು, ಅದು ನಾವು ಕೊಡೋದಿಲ್ಲ ಅಂತ ಹೇಳಿದ್ದರಿಂದ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತ ರಸ್ತೆ ಎಲ್ಲ ತಡೆ ಮಾಡಿದ್ದಾರೆ. ರಸ್ತೆಗೆಲ್ಲ ಅಡ್ಡಲಾಕಿ ಕ್ರಂಚೆಲ್ಲ ಹೊಡೆದು ತೊಂದರೆ ಕೊಟ್ಟರು. ನಾವು AC ಅವರಿಗೆ, DC ಅವರಿಗೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಸೈಯದ್ ತಾಜೀಂ ಅವರನ್ನು ನೇಮಕ ಮಾಡಬೇಕೆಂದು ಸಾವಿರಾರು ಮುಸ್ಲಿಂ ಬಾಂಧವರು ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಆಗಮಿಸಿ ಶಕ್ತಿ ಪ್ರದರ್ಶನ ಮೂಲಕ ಸರ್ಕಾರ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಕಾರ್ಯಕರ್ತ ಕಬೀರ್ ಅಹಮದ್, ಮುಸ್ಲಿಂ ಸಮುದಾಯ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಹಿಂದುಳಿದಿದೆ. ಈ ಸಮುದಾಯ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮಾನವಾಗಿ ಭಾಗವಹಿಸಲು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಏಳಿಗೆ ಸಾಧಿಸಲು ರಾಜಕೀಯ ಅಧಿಕಾರ ಅತ್ಯಗತ್ಯವಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲೆಯ 1.35 ಲಕ್ಷ ಮುಸ್ಲಿಂ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಚಲಾವಣೆಯಾಗಿವೆ. ಹುಡಾದಲ್ಲಿ 40 ವರ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ. ಆದ್ದರಿಂದ ಈ ಬಾರಿ ಸಿಎಂ ಸಿದ್ದರಾಮಯ್ಯ, DCM ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರು ಈ ಸಮುದಾಯಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಹಾಸನದ ಹೇಮಾವತಿ ಪ್ರತಿಮೆಯಿಂದ ನಾವೊಂದು ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಈ ದೇಶದ ಪ್ರತೀಕ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಕಾರ್ಯಕ್ರಮವನ್ನು ಇಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಮುಖಾಂತರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಉದ್ದೇಶ ಆಗತಾನೆ ಮಾತಾಡಿದಂತೆ ನಿಮಗೆಲ್ಲ ತಿಳಿರ್ಬೋದು. ಹಾಸನ ಜಿಲ್ಲೆಯ 1,35,000 ಮತಗಳು ಏನಿದೆ, ಕಳೆದ ಲೋಕಸಭಾ ಚುನಾವಣೆ ಆಗಿರ್ಬೋದು, ಅನೇಕ ವಿಧಾನಸಭಾ ಚುನಾವಣೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಮತಗಳು. ಮುಸ್ಲಿಂ ಸಮಾಜದ ಮತಗಳು ಚುನಾವಣೆಗಳಲ್ಲಿ ಉಪಯೋಗ ಆದ ಮೇಲೆ ಅವರಿಗೆ ಸಿಕ್ಕುವಂಥ ಹಕ್ಕು ಸಿಗೋದಿಲ್ಲ. ಆದ ಕಾರಣ ಇವತ್ತು ನಾವು ರ್ಯಾಲಿ ಮುಖಾಂತರ ಇದನ್ನು ಪ್ರತಿಭಟನೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮ ರಾಜ್ಯದ ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ, ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬ ಈ ದೇಶದ ಪ್ರಜೆಗೆ ಉತ್ತಮ ವಿಚಾರ. ನಾವು ಸಹ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸಂಬಂಧಪಟ್ಟ ಎಲ್ಲ ಮುಖಂಡರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಮನವಿ ಅಂದರೆ, ನಗರಾಭಿವೃದ್ಧಿ ಪ್ರತಿಭಟನೆಯಲ್ಲಿ ವೀರ ಕನ್ನಡಿಗ ಟಿಪ್ಪು ಸೇನೆ ರಾಜ್ಯಾಧ್ಯಕ್ಷ ಅಕ್ಮಲ್ ಜಾವೇದ್, ಸೈಯದ್ ಇಲಿಯಾಸ್,
ಮುಖಂಡರಾದ ಚಾಂದ್ ಪಾಷಾ, ಸರ್ದಾರ್ ಪಾಷಾ, ವಕೀಲ ಹಾಗೂ ಜನಪರ ಸಂಘಟನೆ ಮುಖಂಡ ಹನುಮತ್ ಪಾಳ್ಯ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಡೈರಿ ವೃತ್ತದ ಸಮೀಪ ರೇಷ್ಮೆ ಇಲಾಖೆಯ ಮುಂಭಾಗದಲ್ಲಿ ನಡೆಯುವ ಮಂಗಳವಾರ ಸಂತೆಗೆ ಬರುವ ವ್ಯಾಪಾರಸ್ಥರು ಮಳೆ ಬಿಸಿಲಿನ ಬೇಗೆಯಿಂದ ಪಾರಾಗಲು ಟಾರ್ಪಲ್ಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡುವುದನ್ನು ವಿರೋಧಿಸಿ ಮಹಾನಗರದ ಪಾಲಿಕೆ ಅಧಿಕಾರಿಗಳು ಈ ಜಾಗದಲ್ಲಿ ವ್ಯಾಪಾರ ನಡೆಸಬಾರದೆಂದು ಎಚ್ಚರಿಕೆ ನೀಡಿದ್ದಾರೆ ಎಂದು ಸಂತೆ ವ್ಯಾಪಾರಸ್ಥರು ಆರೋಪಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ವ್ಯಾಪಾರಸ್ಥರು ಈ ಭಾಗದಲ್ಲಿ ಹಲವು ವರ್ಷಗಳಿಂದ ಟಾರ್ಪಲ್ಗಳನ್ನು ಹಾಕಿಕೊಂಡು ಸಂತೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದು ಇದರಲ್ಲಿ ಬರುವ ಅಲ್ಪ ಸ್ವಲ್ಪ ಹಣದಿಂದ ಜೀವನವನ್ನು ನಡೆಸುತ್ತಿದ್ದೇವೆ. ಆದರೆ ಈಗ ಏಕಾಏಕಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಇಲ್ಲಿ ವ್ಯಾಪಾರ ನಡೆಸಬಾರದು, ಇದರಿಂದ ರಸ್ತೆಯಲ್ಲಿ ಸಂಚಾರ ಮಾಡುವವರಿಗೆ ತೊಂದರೆಯಾಗುತ್ತದೆ ಎಂದು ತಿಳಿಸಿದ್ದು, ಈ ರೀತಿ ಏಕಾಏಕಿಯಾಗಿ ಆದೇಶ ನೀಡಿರುವುದರಿಂದ ನಮಗೆ ದಿಕ್ಕು ತೋಚದಂತಾಗಿದೆ. ಅಲ್ಲದೆ ಅಧಿಕಾರಿಗಳು ಸೂಚಿಸುವ ಜಾಗದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಿದ್ದು ಅಲ್ಲಿ ಕುಳಿತು ವ್ಯಾಪಾರ ನಡೆಸುವಾಗ ಸೊಳ್ಳೆಗಳು ಕಚ್ಚಿ ರೋಗಗಳು ಬಂದರೆ ಇದಕ್ಕೆ ಯಾರು ಹೊಣೆಗಾರರು? ಆದ್ದರಿಂದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ನೀಡಿ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಸರ್ 35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಸಂತೆ ವ್ಯಾಪಾರನ. ಈಗ ದೊಡ್ಡ ರೋಡ್ ಆಗಿದೆ, ಮೇನ್ ರೋಡ್ ಆಗಿದೆ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ವೆಹಿಕಲ್ ಓಡಾಡ್ತಿದ್ದಾವೆ, ಆಕ್ಸಿಡೆಂಟ್ ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಅಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ, ಅವಾಗಿಂದ ಏನು ಆಕ್ಸಿಡೆಂಟ್ ಆಗಲ್ಲ. ಈಗ ಬೇರೆ ಕಡೆ ಓಡಾಡ್ತಿದ್ದೀವಿ, ಆಕ್ಸಿಡೆಂಟ್ ಆಗಲ್ವಾ? ಅಲ್ಲೊಂತಲೇ ವ್ಯಾಪಾರ ಆಕ್ಸಿಡೆಂಟ್ ಆಗುತ್ತಾ ಸರ್? ಅದಕ್ಕೋಸ್ಕರ ನಾವು ಅದೇ ಜಾಗ ಬೇಕು, ನಮಗೆ ಅದೇ ಸಂತೆ ಜಾಗ ಬೇಕು. ವಾರಕ್ಕೆ ಒಂದೇ ದಿನ ಹಾಕೋದು, ನಾವು ಡೈಲಿ ಹಾಕೊಳ್ಳಲ್ಲ ಸರ್. ನಾವು ವಾರಕ್ಕೆ ಒಂದೇ ದಿನ ಅಲ್ಲಿ ಸಂತೆ ಬಿಟ್ಟರೆ ನೆಲ್ಲು ಹಾಕಲ್ಲ, ಬೇರೆ ಜಾಗ ಕೊಡ್ತೀನಿ ಅಂತಾರೆ. ಆ ಜಾಗ ನಮಗೆ ಸರಿಯಾಗಿ ಸೆಟ್ ಆಗಲ್ಲ ಸರ್. ಆಮೇಲೆ ಕೊಳಚೆ ಜಾಗ, ಆಮೇಲೆ ಸೊಳ್ಳೆ ಕಡಿದ್ರೆ ನಮಗೆ ಈಗ ಆಕ್ಸಿಡೆಂಟ್ ಆದರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತಾರೆ. ಈಗ ನಮಗೆ ಸೊಳ್ಳೆ ಕಡ್ದು ನಮ್ಮ ಮಕ್ಕಳಿಗೆ, ಹೆಂಡ್ರ ಮಕ್ಕಳಿಗೆ ಯಾರು ನೋಡ್ಕೊಳ್ಳೋದು ಅವರು ಹೇಳ್ತಾರಲ್ಲ. ನಮಗೂ ಆಗಬೇಕು ತಾನೆ ಸರ್, ನಮಗೂ ಆಗಬೇಕು. ನಮಗೂ ಸೊಳ್ಳೆ ಗಿಳ್ಳೆ ಕಡಿಯುತ್ತೆ ಅಂತ ಅವ್ರು ಆಕ್ಸಿಡೆಂಟಿಂದ ಹೇಳ್ತಾರೆ, ನಮಗೂ ಸೊಳ್ಳೆ ಕಡಿಯುತ್ತೆ ತಾನೆ. ಆ ಕೊಳಚೆ ಪರದಲ್ಲಿ ಕುತ್ಕೊಳ್ಳಿ ಅಂತಾರಲ್ಲ, ನಾವು ಹೆಂಗೆ ಕುತ್ಕೊಳ್ಳೋದು ಸರ್? ಅಲ್ಲಿ ಒಂದು ಟಾರ್ಪಾಲ್ ಹೊಡೆಯೋಕ್ಕೆ ಅನುಕೂಲ ಇಲ್ಲ. ಅಲ್ಲಿ ಈಗ ದಿನಸಿ ಅಂಗಡಿ ಹಾಕ್ತೀವಿ, ಸಕ್ಕರೆ ಏನಾದ್ರೆ ಅದೆಲ್ಲ ಇಲ್ಲದ್ರೆ ಕಟ್ಟೆ ಇಲ್ಲ ಸರ್. ಅಲ್ಲಿ ಹೆಂಗೆ ಕುತ್ಕೊತೀರ ಸರ್? ನಾವು ಕುತ್ಕೊಳ್ಳೋಕೆ ಆಗಲ್ಲ ಸರ್. ನಮಗೆ ಅಲ್ಲೇ ಜಾಗ ಕೊಡಿಸಿ ಅಲ್ಲೇ ಇದು ಮಾಡಲಿ. ನಾವು ಟ್ರಾಫಿಕ್ ಬೇಕು, ಅವ್ರು ಏನು ವ್ಯವಸ್ಥೆ ಅವ್ರು ಮಾಡ್ಕೊಳ್ಳಿ. ಕೂತ್ಕೊಳ್ಳಿ, ತೊಂದರೆ ಏನಿಲ್ಲ ಎಂದು ಕೂತ್ಕೊಂಡು ಮಾಡಿ ಅಂದಿದ್ರು. ಇಲ್ಲಿ ಮುನ್ಸಿಪಾಲ್ಟಿಯವರು ನಮ್ಮ ಬಿಡ್ತಾ ಇಲ್ಲ ಸರ್, ತೆಗೀರಿ ಅಂತಾರೆ ಸರ್. ಹಿಂದೂ ಕೂತ್ಕೊತೀವಿ, ವೆಹಿಕಲ್ಗಳೆಲ್ಲ ಕಟ್ಟಡಕ್ಕೆ ಬರಲಿ. ನಾವು ಆಕ್ಸಿಡೆಂಟ್ ಮಾಡೋಕ್ಕೆ ನಾವು ಯಾಕೆ ಹೋಗೋಣ ಸರ್? ಡೈರಿ ಕಡೆಯಿಂದ ಬಂದು ಹೊಡ್ಕೊತಾರೆ, ಅದಕ್ಕೂ ನಮಗೆ ಹೊಣೆ ಸರ್. ಮೇನ್ ರೋಡಲ್ಲಿ ಆಕ್ಸಿಡೆಂಟ್ ನಾವು ಹೊಣೆ ಆಗುತ್ತಾ? ಅಲ್ಲಿ ಬರ್ಕೊಡ್ತೀರಾ ಅಂತಾರೆ. ಇನ್ನು ನಮ್ಮ ಏನೇನೋ ಹೇಳ್ತಾರೆ ಸರ್. ನಾವು ಅಲ್ಲಿ ಬಿಟ್ಟರೆ ಜೀವ ಮಾಡೋಕ್ಕೆ ಜಾಗಿಲ್ಲ. ಚಿರಂಡಿ ಸಹ ಇಲ್ಲಿ ಇವ್ರು ಹೇಳ್ತಿರೋದು, ಚಿರಂಡಿ ಹೊಡಿಕೆ ಹೆಂಗೆ ಕೂತ್ಕೊಳ್ಳೋಣ? ಟಾರ್ಪಲ್ ಹೊಡೆಯಂಗಿಲ್ಲ. ಬೆಳಗಿಂದ ತಡ್ರಿ, ಬೆಳಗಿಂದ ಸಾಯಂಕಾಲದವರೆಗೆ ಬಿಸ್ತಲ್ಲಿ ಒಣಗಾಗತ್ತೆ ಸರ್. ಮಳೆಯಲ್ಲಿ ನೆನೆ ನಾವು ಇರ್ತೀವಿ ಸಹ, ಸತ್ತೋತೀವಿ. ಅರ್ಧ ದಿನಕ್ಕೆ ಕಾಯಿಲೆ ಬಂದು ಸತ್ತೋತೀವಿ. ನಮ್ಗೆ ಯಾರು ಸಹ ಹೊಡೆ? ಅವರು ಪಾಪ ಅವ್ರು ಎಲ್ಲರೂ ಇರ್ತಾರೆ. ನಾವು ಏನು ಕೂತ್ಕೊಳ್ಳೋಣ? ಬಿಸ್ತಲ್ಲಿ ಏನು ಎಷ್ಟೊತ್ತು ತಡೆಯೋಣ? 1 ಗಂಟೆ ತಡಿಬೋದು, 1.5 ಗಂಟೆ ತಡಿಬೋದು. ತಡೆಯೋಕ್ಕಾಗತ್ತಾ? ಅಲ್ಲಿ ಟಾರ್ಪಲ್ ಹೊಡಿಕೆ ಆಗೋದಿಲ್ಲ ಸರ್. ಅವ್ರು ಹೇಳ್ತಾರೆ ಜಾಗ ಕಟ್ಟಡ ಮೇಲೆ ಕೂತ್ಕೊಳ್ಳಿ ಅಂತಾರೆ. ಈ ಕಡೆಲೂ ದೊಡ್ಡ ಚಿರಂಡಿ, ಆ ಚೊಳ್ಳೆ 5 ಗಂಟೆ ಆದರೂ ಚೊಳ್ಳೆ ನಮ್ಮ ಬಿಡೋದೇ ಇಲ್ಲ, ಅಷ್ಟಿಂದ ಹಾಕ್ಬಿಡ್ತವೆ. ನಾವು ಏನು ಕೂತ್ಕೊಳ್ಳೋಣ? ಹೆಂಗೆ ಚಳ್ಳಬತ್ತಿ ಕಚ್ಕೊಳ್ಳೋಕ್ಕಾಗತ್ತಾ? ಇರ್ತೀವ, ಅಕ್ಕಮ್ಮನವರು ಕೇಸ್ ಕೊಡ್ತಾರೆ. ಮತ್ತೆ ಅರಿಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಬಹುದಿನಗಳಿಂದ ಶುಚಿತ್ವ ಮರೀಚಿಕೆಯಾಗಿ ತರಕಾರಿ, ಕೋಳಿ ಮಾಂಸ ಹಾಗೂ ಇತರೆ ಪದಾರ್ಥಗಳಿಂದ ಕೊಳೆತು ಗಬ್ಬು ನಾರುತ್ತಿದ್ದು ವ್ಯಾಪಾರಿಗಳು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಸನ್ನಿವೇಶ ಎದುರಾಗಿದೆ ಎಂದು ಸ್ಥಳೀಯರು ದೂರಿದರು. ಹೌದು, ಬೇಲೂರು ತಾಲೂಕಿನ ಅರಿಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಸೋಮವಾರದಂದು ನಡೆಯುವ ಸಂತೆಗೆ ಸುತ್ತಮುತ್ತಲಿನ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬರುವುದರಿಂದ ಹೋಬಳಿ ಕೇಂದ್ರದಲ್ಲಿ ಶುಚಿತ್ವ ಕಾಪಾಡಲು ಗ್ರಾಮ ಪಂಚಾಯಿತಿಯವರು ಆದಷ್ಟು ಹೆಚ್ಚಿನ ಶ್ರಮ ವಹಿಸಬೇಕು. ವಾರಕ್ಕೊಮ್ಮೆ ಸಂತೆ ನಡೆಯುವ ಕೆಲ ಜಾಗದಲ್ಲಿ ತರಕಾರಿ ಹಾಗೂ ಇತರೆ ತ್ಯಾಜ್ಯ ಪದಾರ್ಥಗಳು ಕೊಳೆತು ಗಬ್ಬು ನಾರುತ್ತಿದ್ದು ಇದರಿಂದ ಕೆಲವು ಗ್ರಾಹಕರ ವಹಿವಾಟಿಗೆ ಸಮಸ್ಯೆಯಾಗುತ್ತಿದೆ. ಇನ್ನು ಹಲವೆಡೆ ತಿನ್ನುವ ಪದಾರ್ಥಗಳನ್ನು ಮಾರುವ ಜಾಗದಲ್ಲಿ ಗಬ್ಬು ವಾಸನೆ ನಡೆಯುವ ವ್ಯಾಪಾರ ಮಾಡುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಸಂತೆ ಆವರಣದಲ್ಲಿ ಹೆಚ್ಚಿನ ಶುಚಿತ್ವ ಕಾಪಾಡಬೇಕು ಎಂದು ಗ್ರಾಹಕರು, ವ್ಯಾಪಾರಸ್ಥರು ಹಾಗೂ ಸಂಘ ಸಂಸ್ಥೆಯವರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಜಾಸ್ತಿ ಆಗುತ್ತೆ, ಯಾರು ವಯಸ್ಸುಗಳು ಯಾರು ಬರಲ್ಲ, ಸಂತೆ ಬರಲ್ಲ. ಈ ಕಡೆ ವಾಸನೆ, ಇಲ್ಲಿ ನೋಡಿ ಗಲೀಜು. ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ, ಸುಂಕ ಕೊಡಬೇಕು, ನಾವು ಮಾಡಬೇಕು. 105 ರೂಪಾಯಿ ಸುಂಕ ಕೊಡ್ತೀವಿ ನೋಡಿ. ಇಲ್ಲ ಟೊಮೊಟೊ ಇದೆಯಲ್ಲ, 3 ಜನ ಬಿದ್ರು. ಸುಂಕ ವಸೂಲಿ ಮಾಡೋರು ಏನು ಇರ್ತಾರೆ ಅಂತ ಹೇಳಿದ್ರೆ ಇದನ್ನ ನೀಟಾಗಿ ಕ್ಲೀನಾಗಿ ಇಡಬೇಕು ಈ ಸಂತೆನ. ಆದರೆ ಇಲ್ಲಿ ನೋಡಿ ಹೆಚ್ಚು ಕಡಿಮೆ 2 ವಾರದಿಂದ ಇಲ್ಲಿ ಕೊಳೆತು ನಾರ್ತಾ ಇದೆ. ಅಕ್ಕಪಕ್ಕ ಬೇಕಾದ್ರೆ ನೋಡ್ಬೋದು ತಾವು, ಮನೆಗಳು ಬೇರೆ ಇದೆ. ಇಲ್ಲಿ ಓಡಾಡುವ, ಇಲ್ಲಿ ಏನು ಸಂತೆಗಂತ ಜನ ಬರ್ತಾ ಇದ್ದಾರೆ, ಅವರು ಮೂಗು ಮುಚ್ಕೊಂಡು ತುಂಬಾ ಒಂದು ವಾಸನೆಯಿಂದ ಬರೋಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ನೀವು ಏನು ಖಾಲಿ ಪ್ರದೇಶ ಇದೆ, ಇಲ್ಲೂ ಕೂಡ ಸಂತೆ ಹಾಕ್ತಾರೆ ಜನ. ಆದರೆ ಇವತ್ತು ಈ ವಾರ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕೂರಕ್ಕೆ ಆಗಲ್ಲ. ನಮ್ಮ ಹತ್ರ ತರಕಾರಿ ಸೊಪ್ಪು ತಗೊಳ್ಳೋಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವರು ವ್ಯಾಪಾರಿಗಳು ಇವತ್ತು ಇಲ್ಲಿ ಸಂತೆನೇ ಹಾಕಿಲ್ಲ. ಆದ ಕಾರಣ ನಾವು ಒಂದು ಮನವಿ ಮಾಡ್ಕೊತಾರದು ಏನಂತ ಹೇಳಿದ್ರೆ, ಇಲ್ಲಿಯ ಸಂತೆ ಆಗಿದ್ದು ಮಾರನೇ ದಿನವೇ ಇಲ್ಲಿಯ ಒಂದು ವ್ಯವಸ್ಥೆ ಏನಿದೆ ಇಲ್ಲಿದು ಫುಲ್ ಕ್ಲೀನಾಗಿ ನೀಟಾಗಿ ಇಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. 2 ಲಕ್ಷ ರೂಪಾಯಿ ದುಡ್ಡು ತಗೊಂತಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಇರೋಕ್ಕಿಲ್ಲ, ಒಂದು ರೋಡ್ ಸರಿ ಇಲ್ಲ, ಇಲ್ಲಿ ಯಾವ ಇದನ್ನು ಸ್ವಚ್ಛತೆ
ಸ್ಥಳೀಯ ಅರಣ್ಯ ಇಲಾಖೆ ಮೂರ್ಖಣ್ಣುಗುಡ್ಡ ವ್ಯಾಪ್ತಿಯ ಜನರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆರೋಪಿಸಿದರು. ಬುಧವಾರ ತಾಲೂಕಿನ ಅಗನಿ ಗ್ರಾಮದಲ್ಲಿ ಸೆಕ್ಷನ್ 4 ಸಮಸ್ಯೆ ಎದುರಿಸುತ್ತಿರುವ ಮೂರ್ಖಣ್ಣುಗುಡ್ಡ ವ್ಯಾಪ್ತಿಯ 8 ಗ್ರಾಮಗಳ ಸಂತ್ರಸ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು 1920ರಲ್ಲಿ ಅಂದಿನ ಮೈಸೂರು ಸರ್ಕಾರ 8 ಗ್ರಾಮಗಳ 7938 ಎಕರೆಯನ್ನ ಅಭಯಾರಣ್ಯ ಮಾಡುವ ನಿಟ್ಟಿನಲ್ಲಿ ಸೆಕ್ಷನ್ 4 ಅನ್ನು ಜಾರಿಗೊಳಿಸಿತ್ತು. ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ಸ್ಥಳೀಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ 1924ರಲ್ಲಿ ಈ ವ್ಯಾಪ್ತಿಯನ್ನು ಸೆಕ್ಷನ್ 4ರಿಂದ ಕೈಬಿಟ್ಟಿದೆ. ಆದರೆ ಶತಮಾನ ಕಳೆದ ನಂತರ ಈ ಯೋಜನೆಗೆ ಮರುಜೀವ ನೀಡಿರುವ ಅರಣ್ಯ ಇಲಾಖೆ ಈ ಭಾಗವನ್ನು ಅಭಯಾರಣ್ಯ ಎಂದು ಘೋಷಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಆದರೆ ಶತಮಾನದ ನಂತರ ಈ ಯೋಜನೆ ಜಾರಿಗೆ ಮುಂದಾಗಿರುವ ಅರಣ್ಯ ಇಲಾಖೆಯ ನಡೆ ತಪ್ಪು ಎಂದು ಬೇಸರ ವ್ಯಕ್ತಪಡಿಸಿದರು. ಪಶ್ಚಿಮ ಘಟ್ಟದಲ್ಲಿ ಅದು ಸಕಲೇಶಪುರ ತಾಲೂಕಲ್ಲಿ ತಲ್ಲಣ ಮೂಡಿಸಿರ್ತಕ್ಕಂಥದ್ದು 1920ನೇ ಇಸ್ವಿನಲ್ಲಿ ಅಂದಿನ ಮಹಾರಾಜರ ಸರ್ಕಾರದೊಳಗಡೆ ಅರಣ್ಯ ಇಲಾಖೆಯ ಕೋರಿಕೆ ಮೇರೆಗೆ ಭಾರಿ ಉನ್ನತವಾದ ಮರಗಳಿದೆ, ಈ ಅರಣ್ಯ ಉಳಿಸ್ಬೇಕು ಅಂತ 1920ರಲ್ಲಿ ಸೆಕ್ಷನ್ 4 ಹಾಕಬೇಕು ಅಂತ ಕೇಳಿದರು. ಅಂದಿನ ಸರ್ಕಾರ ಮಾಡ್ತು. ಅದಾದ ನಂತರ 22, 23, 24ರಲ್ಲಿ ಇಲ್ಲಿಯ ಸ್ಥಳೀಯರು ಮತ್ತು ಇಲ್ಲಿಯ ಜನನಾಯಕರು ಸರ್ಕಾರದ ಗಮನಕ್ಕೆ ತಂದು ಮೈಸೂರು ಸರ್ಕಾರಕ್ಕೆ ಮನವರಿಕೆ ಮಾಡಿದ ನಂತರ ಇಲ್ಲಿ ಮರಮುಟ್ಟುಗಳಿಲ್ಲ, ಬಲಬಾಳ್ತಕ್ಕಂಥ ಇದು ಹಸಿರು ದೀಣೆ ಇರ್ತಕ್ಕಂಥದ್ದು, ಇಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ತಿಕ್ಕೆಷ್ಟಾಗಿದ್ದಾರೆ, ಇಲ್ಲಿ ತುಂಬ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಮಾಡಿದ ನಂತರ 24ನೇ ಇಸ್ವಿಯಲ್ಲಿ ಮತ್ತೊಂದು ಗೆಜೆಟ್ ನೋಟಿಫಿಕೇಷನ್ ನೋಡಿಸಿ ಆ 20ರ ಗೆಜೆಟ್ ನೋಟಿಫಿಕೇಷನ್ನ ರದ್ದು ಮಾಡ್ತಾರೆ. 7900 ಎಕರೆನ ಏನು ಅರಣ್ಯ ಅಂತ ಘೋಷಣೆ ಮಾಡೋಕ್ಕೆ ಮಾಡಿದ್ರು ಅದು ರದ್ದಾಗುತ್ತೆ. 1924ರ ನಂತರ ಮಹಾರಾಜರು, ಬ್ರಿಟಿಷ್ ಸರ್ಕಾರ ಎಲ್ಲವೂ. ಈ ವೇಳೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಮೂರ್ಖಣ್ಗುಡ್ಡ ವ್ಯಾಪ್ತಿಯನ್ನು ಅಭಯಾರಣ್ಯ ಮಾಡುವ ನಿಟ್ಟಿನಲ್ಲಿ ನಿಯಮ ಬಾಹಿರವಾಗಿ ಸ್ಥಳೀಯರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ಎಸಗುತ್ತಿರುವುದು ಅತ್ಯಂತ ಬೇಸರದ ವಿಚಾರ. ಕಳೆದ ಕೆಲವು ದಿನಗಳ ಹಿಂದೆ ಸಂತೃಪ್ತರ ಸಭೆ ನಡೆಸಿ ಅಹವಾಲುಗಳನ್ನು ಕೇಳಲಾಗಿದ್ದು, ಸಂತೃಪ್ತರ ಪರವಾಗಿ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧನಿದ್ದೇನೆ. ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆ ನಡೆಸಲಿದ್ದೇನೆ. ಯಾವುದೇ ಕಾರಣಕ್ಕೂ ಈ ಭಾಗದ ರೈತರು ಎದೆಗುಂದದೆ ಅಗತ್ಯವಿಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದರು. ಈ ಸೆಕ್ಷನ್ 4 ಅಂತಕ್ಕಂಥ ಒಂದು ನೋಟಿಸ್ನ ಜಾರಿ ಮಾಡಿ ನಮ್ಮ ಈ ಭಾಗದ ಜನಗಳಿಗೆ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 10 ಗ್ರಾಮಗಳು, ಅಚ್ಚನಹಳ್ಳಿ, ಅಗ್ನಿ, ಮಂಜನಹಳ್ಳಿ, ಕಾಡುಮನೆ, ಜಂಬರಡಿ, ಕಾಡುಮನೆ ಎಸ್ಟೇಟು ಮತ್ತು ಕ್ಯಾಮ್ನಹಳ್ಳಿ, ನಡಹಳ್ಳಿ ಈ ಭಾಗದ ಜನತೆಗೆ 1920ರಲ್ಲಿ ಇದು ಸೆಕ್ಷನ್ 4ಗೆ ನೋಟಿಫಿಕೇಷನ್ ಆಗಿದೆ. ಆ ನಿಟ್ಟಿನಲ್ಲಿ ಇದು ಜಾಗ ಅರಣ್ಯ ವ್ಯಾಪ್ತಿಗೆ ಒಳಪಡುತ್ತೆ, ತಾವೆಲ್ಲರೂ ಕೂಡ ಈ ಜಾಗನ ಖಾಲಿ ಮಾಡಬೇಕು ಅಂಥೇಳಿ ನಿರಂತರವಾಗಿ ನೋಟಿಸ್ನ ಕೊಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯಿಂದ ಮಾಡ್ತಾಯಿದ್ದಾರೆ. ನಮಗೂ ಕೂಡ, ನಮ್ಮ ಜನರಿಗೂ ಕೂಡ ಓದಕ್ಕೆ ಬರುತ್ತೆ, ನಮ್ಮ ಜನರು ಕೂಡ ಭಾರಿ ಬುದ್ಧಿವಂತರಿದ್ದಾರೆ. ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ತೆಗೆಸಿದಂಥ ಸಂದರ್ಭದಲ್ಲಿ 1924ರಲ್ಲಿ ಅವತ್ತು 1920ಕ್ಕೆ ಮೈಸೂರು ಮಹಾರಾಜರು ಇದನ್ನು ಸೆಕ್ಷನ್ 4ಗೆ ಮಾಡಬೇಕು ಅಂತೇಳಿ ರೆಫರ್ ಮಾಡಿದರು. ಆದರೆ 1924ರಲ್ಲಿ ಅದು ಕ್ಯಾನ್ಸಲ್ ಆಗಿದೆ. ಇದು ಸೆಕ್ಷನ್ 4 ಮಾಡಲಿಕ್ಕೆ ಯೋಗ್ಯವಲ್ಲ, ಯಾವುದೇ ಮರ ಮತ್ತು ಗಿಡಗಳಿಲ್ಲ, ಬರೀ ಹುಲ್ಗಾವಲು ಇರೋದ್ರಿಂದ ಇದನ್ನು ಮಾಡೋದು ಬೇಡ ಅಂತಕ್ಕಂಥದ್ದು ಕ್ಯಾನ್ಸಲ್ ಆಗಿದೆ. ಆದರೆ ಅನಾವಶ್ಯಕವಾಗಿ ನಮ್ಮ ಜನಗಳಿಗೆ 100 ವರ್ಷದಿಂದ ಸುಮ್ಮನಿದ್ಬಿಟ್ಟು ಇವರು ಏಕಾಏಕಿ ಇತ್ತೀಚೆಗೆ ಒಂದು 8-10 ವರ್ಷದಿಂದ ನಮ್ಮ ಜನಗಳಿಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಮಾನ್ಯ ಕಂದಾಯ ಸಚಿವರು ಪ್ರತಿಭಟನೆ ನೇತೃತ್ವವನ್ನು ಹೋರಾಟಗಾರರಾದ ಪುಣೇಶ್ ಹಾಟಬೆಟ್ಟ, ಸ್ಟೋಲ್ ವ್ಯಾಲಿ ಸುಭಾಷ್, ಓಂ ಕುಮಾರ್, ಮಹೇಶ್, ಅರವಿಂದ್, ಪೂರ್ಣ, ಜಯಶ್ರೀ ಸೇರಿದಂತೆ ಹಲವರು ಭಾಗವಹಿಸಿದರು. ಅರ್ಕಲಗೂಡು ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆ 2041ರ ಮಾಸ್ಟರ್ ಪ್ಲಾನ್ ಸಿದ್ಧಗೊಂಡಿದ್ದು, ಇದು ಇನ್ನೂ ಅಂತಿಮಗೊಂಡಿಲ್ಲ. ಹೀಗಿದ್ದರೂ ಕೂಡ ಕೆಲವರು ಮಾಸ್ಟರ್ ಪ್ಲಾನ್ನಲ್ಲಿ ಒಳಗೊಂಡಿರುವ ಸರ್ವೆ ನಂಬರ್ ಮಾಲೀಕರನ್ನ ಸಂಪರ್ಕಿಸಿ ಆಮಿಷವನ್ನ ಒಡ್ಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದಕ್ಕೆ ಯಾರು ಕೂಡ ಬಲಿಯಾಗಬಾರದು ಎಂದು ಶಾಸಕ ಎ ಮಂಜು ಮನವಿ ಮಾಡಿದರು. ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕು ಕೇಂದ್ರದಿಂದ 5 ಕಿಲೋಮೀಟರ್ ದೂರದ ಒಳಗೆ ಪಟ್ಟಣದ ಸಮಗ್ರ ಅಭಿವೃದ್ಧಿಯನ್ನ ಈ ಪ್ಲಾನ್ ಒಳಗೊಂಡಿದೆ. ಇದು ಇನ್ನೂ ಕೂಡ ಅಂತಿಮಗೊಂಡಿಲ್ಲ. ಇದರ ರೂಪುರೇಷೆಗಳ ಕುರಿತು ಯಾವುದೇ ಅಧಿಕಾರಿಗಳು ನನ್ನೊಂದಿಗೆ ಚರ್ಚಿಸಿಲ್ಲ. ಕ್ಷೇತ್ರದಲ್ಲಿ ಕೆಲವರು ಈ ಪ್ಲಾನ್ ಹಿಡಿದುಕೊಂಡು ನಿಮ್ಮ ಜಮೀನಿನಲ್ಲಿ ರಸ್ತೆ ಹೋಗುತ್ತೆ ಎಂದು ಹೇಳಿಕೊಂಡು ವಸೂಲಾತಿ ನಡೆಸುತ್ತಿರುವುದನ್ನ ಕೇಳ್ಪಟ್ಟಿದ್ದೇನೆ. ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಡಬೇಡಿ ಎಂದು ಹೇಳಿದರು. ಪತ್ರಿಕಾಗೋಷ್ಠಿ ಉದ್ದೇಶ ಮಾಸ್ಟರ್ ಪ್ಲಾನ್ 2041 ಅರ್ಕಲಗೂಡು ಪ್ರಾವಿಷನಲ್ ಆಗಿ ಒಂದು ಈಗ ಮಾಸ್ಟರ್ ಪ್ಲಾನ್ ಅನ್ನು ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆ ಒಟ್ಟು ವಿಸ್ತೀರ್ಣ ಬರ್ತಕ್ಕಂಥದ್ರಲ್ಲಿ ರೆಸಿಡೆನ್ಷಿಯಲ್ಗೆ 489.62 ಏರಿಯಾ ಇನ್ ಹೆಕ್ಟೇರ್ಸ್, ಪರ್ಸೆಂಟೇಜ್ ಅಂದರೆ 63.15 ಬರಬೇಕು.
ಕಮರ್ಷಿಯಲ್ಲು 37.94 ಅಂದರೆ 4.89%. ಇಂಡಸ್ಟ್ರಿಯಲ್ಗೆ 1.84 ಅಂದರೆ 0.24%. ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಅದಕ್ಕೆ 38.77%. 5 ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು 1,66 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರ್ಕಲಗೂಡು ತಾಲೂಕಿನ ಕೊಡಕಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರ ಇತ್ತೀಚೆಗೆ ಅನುದಾನ ಕೊಡಲು ಆರಂಭಿಸಿದೆ. ಇನ್ನಾದರೂ ಬಜೆಟ್ನಲ್ಲಿ ಘೋಷಿಸಿರುವ ಅನುದಾನವನ್ನು ನಿಗದಿತ ಅವಧಿಯೊಳಗೆ ಬಿಡುಗಡೆ ಮಾಡಿದರೆ ಜನರಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬಹುದಾಗಿದೆ. ಇಂದು ಭೂಮಿ ಪೂಜೆ ಮಾಡಿರುವ ಕಾಮಗಾರಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಸೇರಿದೆ. ಜನವಸತಿ ಪ್ರದೇಶದಲ್ಲಿ ಈ ಕೆಲಸವನ್ನು ಗುಣಮಟ್ಟದಿಂದ ಮಾಡಿ ಮೆಚ್ಚುಗೆ ಪಡೆದುಕೊಳ್ಳಬೇಕೆಂದು ಗುತ್ತಿಗೆದಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪ್ರಥಮ ಬಾರಿಗೆ ನಮಗೆ ಕೊಟ್ಟಂತ ಅನುದಾನದಲ್ಲಿ ಅರ್ಕಲಗೂಡು ತಾಲೂಕಿನಲ್ಲಿ 1,65 ಲಕ್ಷ ರೂಪಾಯಿನಲ್ಲಿ ಮಗ್ಗೆ, ಕೊಡಕಳ್ಳಿ, ಮಗ್ಗೆ ಕಾಲೋನಿ ಮತ್ತು ದುಮ್ಮಿ ಇಷ್ಟು ಊರುಗಳಿಗೆ 1,65 ಲಕ್ಷ ರೂಪಾಯಿನಲ್ಲಿ ರಸ್ತೆಗಳನ್ನು ನಾವು ಕಾಮಗಾರಿಯನ್ನು ನಾವು ಮಾಡ್ತಾ ಇದ್ವಿ. ಈಗ ಅದೇ ರೀತಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಗಮನಿಸ್ತಾ ಇದ್ದಾರೆ. ಊರಲ್ಲಿ ಅವ್ರು ಜ್ಞಾನೋದಯ ಆಗಿ ಊರಲ್ಲಿ ದೇವಸ್ಥಾನವನ್ನು ಕಟ್ಟಕ್ಕೆ ಶುರು ಮಾಡವ್ರೆ. ಅವರೆಲ್ಲ ದೇವಸ್ಥಾನ ಕಟ್ತಾ ಇದ್ದಾರೆ. ಕೈಲಾದಂಥ ಶಾಸಕರ ಸಹಾಯವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಮುಂದಾಗಿದ್ದೀನಿ. ಆ ದೇವರಿಗಿಂತ ಮುಖ್ಯ ಶಾಲೆ ಮುಖ್ಯ. ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಮಾಡಿಸೋದನ್ನು ಕಲ್ತ್ಕೊಳ್ಳಿ. ಭಾರಿ ಒಳ್ಳೆಯದು ವಿದ್ಯೆ ಅಂತಕ್ಕಂಥದ್ದು. ದೇವ್ರು ಕಟ್ತಾ ಇದ್ದೀನಿ. ದೇವ್ರು ಯಾರಿಗೆ ಬೇಕಾಗಿರೋದ್ರಿಂದ ಅವ್ರ ಊರಿಗೆ ಬೇಕಾಗಿರೋದ್ರಿಂದ ಊರವರು ಹೆಚ್ಚು ಸಹಕಾರ ಮಾಡಿ ಮನೆಗೆ ದುಡ್ಡು ಎತ್ಕೊಂಡು ಮಾಡಿದರೆ ನಾವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಮುಖಂಡರಾದ ಪಟೇಲ್, ರಾಜೇಗೌಡ, ಅಶೋಕ್, ರಘು, ಪ್ರಸನ್ನ ಇತರರು ಹಾಜರಿದ್ದರು. ಸ್ವತಃ ಟಿ ನರಸೀಪುರ ಪುರಸಭೆ ಮುಖ್ಯಾಧಿಕಾರಿಗಳೇ ಪುರಸಭೆಯಲ್ಲಿ 40 ಕೋಟಿ ರೂಪಾಯಿಗಳಿಗೂ ಅಧಿಕ ಹಗರಣ ನಡೆದಿದೆ ಎಂದು ಹೇಳಿಕೊಂಡಿದ್ದು, ಇವರ ಮಾತನ್ನೇ ಬಲವಾದ ಸಾಕ್ಷಿಯಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಸರ್ಕಾರವನ್ನು ಒತ್ತಾಯಿಸಿದರು. ಟಿ ನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕ ತೆರಿಗೆ ಹಣವನ್ನು ವಂಚಿಸಿರುವುದರ ಬಗ್ಗೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿಆರ್ ನಂಜುಂಡಸ್ವಾಮಿ ವಿರುದ್ಧ ಖುದ್ದು ಮುಖ್ಯಾಧಿಕಾರಿಗಳೇ ಪೊಲೀಸ್ ಇಲಾಖೆಗೆ ದೂರನ್ನು ಸಲ್ಲಿಸಿದ್ದಾರೆ. ಆದರೆ ಅದರಲ್ಲಿ ಕೇವಲ ಲಕ್ಷಗಳ ಲೆಕ್ಕವನ್ನು ಮಾತ್ರ ದೂರಿನಲ್ಲಿ ಉಲ್ಲೇಖಿಸಿದ್ದು, ಇದರಲ್ಲಿ ಅರ್ಥವಾಗುತ್ತದೆ ಈ ಹಗರಣದಲ್ಲಿ ಮುಖ್ಯಾಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಎನ್ನುವುದು. ತಮ್ಮ ಆಪ್ತರ ಬಳಿ 40 ಕೋಟಿ ಎಂದು ಮಾತನಾಡಿ ದೂರಿನಲ್ಲಿ ಲಕ್ಷದ ಲೆಕ್ಕದಲ್ಲಿ ತೋರಿಸಿದ್ದಾರೆ. ಇದನ್ನೇ ಮುಖ್ಯ ಆಧಾರವಾಗಿಟ್ಟು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ದಾಖಲು ಮಾಡಿದ ನಂತರ ಒಬ್ಬರು ಜವಾಬ್ದಾರಿಯುತವಾದಂತಹ ಪುರಸಭೆ ಮುಖ್ಯಾಧಿಕಾರಿಗಳು ಒಬ್ಬರ ಹತ್ರ ಮಾತಾಡಬೇಕಾದ್ರೆ 40 ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಒಂದು ತನಿಖಾ ಸಂಸ್ಥೆಗಳಾದಂತಹ ಸಿಬಿಐ ಇರ್ಬೋದು, ಉನ್ನತ ಮಟ್ಟದ NIE ಅದಿರ್ಬೋದು, ಮತ್ತೆ ಅದೇ ಥರದಲ್ಲಿ CID ಇರ್ಬೋದು. ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರದ ತೆರಿಗೆ ಹಣ ಮತ್ತು ಸರ್ಕಾರದ ಭ್ರಷ್ಟಾಚಾರ ನಡೆದ 3 ಕೋಟಿ ಮೇಲೆ ನಡೆದರೆ ಅದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಂತ ನಿಯಮಗಳಿದೆ ಕಾನೂನಲ್ಲಿ. ಅದರಂತೆ ಏನು ಪುರಸಭೆಯಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳು 40 ಕೋಟಿ ಬಗ್ಗೆ ಒಬ್ಬರ ಪುರಸಭೆಯ ಸದಸ್ಯರ ಬಗ್ಗೆ ಹೇಳಿರೋದ್ರ ಬಗ್ಗೆ ಮೊದಲು ಪುರಸಭೆ ಮುಖ್ಯಾಧಿಕಾರಿಗಳನ್ನೇ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನಾ ಧರಣಿ ಮೂಲಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಏನು ಹಿಂದೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೂಡಾಗರಣದಲ್ಲಿ ಈ ಸಂದರ್ಭದಲ್ಲಿ ಸಂಘಟನೆಯ ಕೆಂಪಯ್ಯನ ಹುಂಡಿರಾಜು, ಮರಿಸ್ವಾಮಿ, ಕನ್ನಾಯಕನಹಳ್ಳಿ, ಪ್ರಭಾಕರ್ ಕೊಳತೂರು ಸೇರಿದಂತೆ ಇತರರು ಹಾಜರಿದ್ದರು. ಬಾರ್ನಲ್ಲಿ ಕುಡಿಯಲು ಹೋಗುತ್ತಿದ್ದ ಯುವಕನನ್ನ 3 ದುಷ್ಕರ್ಮಿಗಳ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆಗೈದ ಘಟನೆ ಮಳವಳ್ಳಿ ತಾಲೂಕಿನ ಮಾಗನೂರು ಗ್ರಾಮದ ಬಳಿ ನಡೆದಿದೆ. ಮಳವಳ್ಳಿ ಪಟ್ಟಣದ NES ಬಡಾವಣೆಯ ನಿವಾಸಿ ಯೋಗೇಶ್ ಕೊಲೆಯಾದ ದುರ್ದೈವಿ. ಮೃತ ಯೋಗೇಶ್ ಕಾರು ಡ್ರೈವರ್ ಆಗಿದ್ದು, ದುಷ್ಕರ್ಮಿಗಳ ಗುಂಪೊಂದು ಈತನನ್ನು ಹಿಂಬಾಲಿಸಿಕೊಂಡು ಬಂದು ಬಾರ್ ಬಳಿ ಹರಿತವಾದ ಚಾಕುವಿನಿಂದ ಇರಿದು ಪರಾರಿಯಾಗಿದೆ. ಇನ್ನು ಕೊಲೆಗೆ ಯಾವುದೋ ವೈಮನಸ್ಸು ಇರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ. ಆಗಸ್ಟ್ 7ರಿಂದ 18ರವರೆಗೆ ಪ್ರದರ್ಶನ ಆಯೋಜನೆ. 218ನೇ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ. ನಾನು ಸಿಂಗಲ್ ಪೇರೆಂಟ್, ಮಗಳ ಪರೀಕ್ಷೆ ಇದೆ, ಜಾಮೀನು ರದ್ದು ಮಾಡಬೇಡಿ, ಸುಪ್ರೀಂಗೆ ಪವಿತ್ರ ಗೌಡ ಮನವಿ.
ಜಿಲ್ಲೆಯಲ್ಲಿ ಹೆಚ್ಚಾದ ಆನೆ ಮತ್ತು ಮಾನವ ಸಂಘರ್ಷ. ಅಂಗಡಿಯಿಂದ ಬರುತ್ತಿದ್ದ ಮಹಿಳೆ ಮೇಲೆ ಎರಗಿದ ಕಾಡಾನೆ. ಅರಕಲಗೂಡು ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿ ಘಟನೆ. ಇದಾಗಿತ್ತು ಈವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.